ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ MRW, VRW ಮತ್ತು URW ಕಾರ್ಯಕರ್ತರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ದಿನಾಂಕ 16/3/2026 ವಿಕಲಚೇತನ ನವಕರ್ನಾಟಕ ಸಂಘಟನೆ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧ್ವನಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಈ ಹೋರಾಟ ಅತ್ಯಂತ ಪ್ರಮುಖ ಘಟ್ಟ. ಯಾಕಂದರೆ ಈಗಾಗಲೇ ನಿಮ್ಮೆಲ್ಲರ ಬಹುದಿನದ ಬೇಡಿಕೆ ಏನಿದೆ, ಅದು ಈಗ ಕನಿಷ್ಠ ವೇತನ ಎಂಬುದು ಫೈಲ್ ಈಗಾಗಲೇ ಆರ್ಥಿಕ ಇಲಾಖೆಯಲ್ಲಿ ಇದೆ. ಆರ್ಥಿಕ ಇಲಾಖೆಯಿಂದ ಮತ್ತೆ ಈ ಹಿಂದೆ 2-3 ಸಲ ವಾಪಸ್ ಬಂದಂತೆ ಈಗೂ ಕೂಡ ವಾಪಸ್ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವ ಸಲುವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕನಿಷ್ಠ ವೇತನ ಫೈಲ್ ಅನುಮೋದನೆಗೊಂಡು ನಿಮ್ಮೆಲ್ಲರ ಕೈ ಸೇರಲಿ ಅನ್ನೋ ಆಶಾಭಾವನೆಯಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ನಾನು ಈಗಾಗಲೇ ಅನೇಕ ಗ್ರೂಪ್ಗಳಲ್ಲಿ ಕಾರ್ಯಕರ್ತರು ನೆಗೆಟಿವ್ ಆಗಿ ಬರೆಯೋದು, ಜಿಗುಪ್ಸೆ ಹೊಂದಂತೆ ನಿರಾಶೆಯಿಂದ ಮೆಸೇಜ್ ಹಾಕೋದನ್ನು ನೋಡಿದ್ದೀನಿ. ಯಾಕೆ ನಿರಾಶರಾಗಬೇಕು? ಹೋರಾಟಗಳು ನಿಂತ ನೀರಲ್ಲ. ಯಾರ್ದೋ ಒಬ್ಬರ ಗುಲಾಮರಾಗಿ, ಯಾರ್ದೋ ಒಬ್ಬರ ಆಸೆಗಾಗಿ, ಯಾರೋ ಒಬ್ಬರ ಮೇಲೆ ಭರವಸೆ ಮಾಡ್ಕೊಂಡು ಹೋರಾಟ ಮಾಡೋದಲ್ಲ. ಒಬ್ಬ ಮುಖಂಡ ಸಂಘಟನೆ ಎಷ್ಟು ಜವಾಬ್ದಾರಿ ಇದೆ ಅದಕ್ಕಿಂತ 4 ಪಟ್ಟು ನಿಮ್ಮ ಕರ್ತವ್ಯಗಳನ್ನು ನೀವು ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವೆಲ್ಲರೂ ಯಶಸ್ವಿ ಆಗಕ್ಕೆ ಸಾಧ್ಯ. ಒಗ್ಗಟ್ಟು ಬೇಕು. ಎಲ್ಲಿವರೆಗೆ ನಾವು ಒಗ್ಗಟ್ಟಾಗಿರಲ್ಲ ಅಲ್ಲಿವರೆಗೆ ನಾವು ನಮ್ಮ ಕನಿಷ್ಠ ವೇತನ ಬರೀ ಕನಸಾಗಿ ಕಾಣಬೇಕಾಗ್ತದೆ. ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ಗ್ರೂಪ್ನಲ್ಲಿ ಬರೆಯೋದು, ಕಾಮೆಂಟ್ ಮಾಡೋದು, ಪ್ರತಿಭಟನೆ ಯಾರು ಬಂದ್ರಿ, ಯಾರು ಹೋದ್ರು, ಏನಾಯ್ತು ಇವೆಲ್ಲ ಮಾತಾಡೋದು ಬಿಟ್ಬಿಡ್ರಿ. ನೀವು ಎಲ್ಲೋ ಕೂತು ಅಲ್ಲಿ ಕಾಮೆಂಟ್ ಮಾಡೋದು ಬೇಡ. ಅಲ್ಲಿ ಫೀಲ್ಡಲ್ಲಿ ಬಂದು ಹೋರಾಟ ಪ್ರತಿಭಟನೆ ಭಾಗವಹಿಸಿ ನಮ್ಮ ಹೋರಾಟ ಇದು ನಮ್ಮ ಸಲುವಾಗಿ ಆಗ್ತಾ ಇದೆ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಕುಟುಂಬ, ನಮ್ಮ ಸಂಸಾರ ಸಲುವಾಗಿ ನಾವು ಮಾಡಬೇಕಾಗಿದೆ. 20 ವರ್ಷ ಆಯ್ತು ಇದರಲ್ಲಿ ನಾವು ದುಡಿತಾ ಇದ್ದೀವಿ, ಇನ್ನೂ 20 ವರ್ಷನ ಹೀಗೆ ಹೋಗ್ಬೇಕಾ ಅನ್ನೋದನ್ನೆಲ್ಲ ವಿಚಾರ ಮಾಡಿಕೊಂಡು ಆತ್ಮಾವಲೋಕನ ಮಾಡ್ಕೊಂಡು ಈ ಹೋರಾಟದಲ್ಲಿ ಭಾಗವಹಿಸುವಂಥ ಪ್ರಯತ್ನ ನೀವು ಮಾಡಬೇಕು. ಅಂದಾಗ ಮಾತ್ರ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಈಗ 1-2 ಹೋರಾಟಗಳು ಯಶಸ್ವಿ ಆಗಿಲ್ಲ, ಫೇಲ್ ಆಗಿವೆ ಅಂದ ತಕ್ಷಣ ನಾವು ಸೋತ್ವಿ, ನಮ್ದೆಲ್ಲ ಮುಗಿದೇ ಹೋಯ್ತು, ಈಗ ಜಗತ್ತೇ ಸರ ನಮ್ಮ ಮೇಲೆ ಕಳಚಿ ಬಿತ್ತು ಅನ್ನೋ ಥರ ಜಿಗುಪ್ಸೆ ಹೊಂದರೆ ಅದು ಸರಿಯಲ್ಲ. ಈಗಾಗಲೇ ಅನೇಕ ಉದಾಹರಣೆಗಳಿವೆ. ರೈಟ್ ಬ್ರದರ್ಸ್ಗಳು ವಿಮಾನ ಹಾರಾಟವನ್ನು ಬಗ್ಗೆ ಕನಸು ಕಂಡಾಗ ಜೊತೆಗಿದ್ದವ್ರಿಗೆ ಹೇಳಿದಾಗ ಅವರೆಲ್ಲ ಅಸಾಧ್ಯವಾದದ್ದು, ಇವರೆಲ್ಲ ಕನಸು ಕಾಣ್ತಾ ಇದ್ದಾರೆ, ಮೂರ್ಖಿದ್ದಾರೆ ಅಂತೇಳಿ ನಗತಿರಂತ. ಅವ್ರು ನಗ್ತಾ ಇದ್ದಾರಂತ ಅವ್ರ ಕೈಗೆ ಬಿಡಲಿಲ್ಲ. 1 ಅಲ್ಲ 2 ಅಲ್ಲ, ಬರೋಬ್ಬರಿ 999 ಸಲ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಪಡೋ ಸಲ ಆಕಾಶದ ಮೇಲೆ ಹಾರಿಸ್ಬೇಕನ್ನೋ ಕಾರಣಕ್ಕಾಗಿ ಗುಡ್ಡಗಾಡಿ ಪ್ರದೇಶಗಳ ತಯಾರು ಮಾಡಿದಂಥ ವಿಮಾನದ ತೊಗೊಂಡು ಹೋಗಿ ಅಲ್ಲಿಂದ ಹಾರಿ ಜಿಗಿದಿ ಬಿದ್ದು ಕೈಕಾಲು ಮುರ್ಕೊಂಡಂಥ ಉದಾಹರಣೆಗಳಿವೆ. ಅವರು ಅಷ್ಟೆಲ್ಲ ಕೈಕಾಲು ಮುರ್ಕೊಂಡು ಶ್ರಮ ಪಟ್ಟರು ಕೂಡ ಅವರು ಯಾವತ್ತೂ ಎದೆಗುಂದಲಿಲ್ಲ, ಧೈರ್ಯ ಬಿಡಲಿಲ್ಲ, ಪ್ರಯತ್ನನೂ ಬಿಡಲಿಲ್ಲ. ಇವತ್ತು ಅದೇ ಆಕಾಶದಲ್ಲಿ ಇವತ್ತು ವಿಮಾನ ಹಾರಾಟ ಮಾಡ್ತಾ ಇರೋದನ್ನು ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಅವ್ರದ್ದು 999 ಸಲ ರೈಟ್ ಬ್ರದರ್ಸ್ ಪ್ರಯತ್ನ ಪಟ್ಟಿದ್ದಾರೆ ಅಂದಮೇಲೆ ನಾವು 1-2 ಸಲ ವಿಫಲ ಆಗಿದ್ದೀವಿ. ಆರ್ಥಿಕ ಫೈಲ್ ವಾಪಸ್ ಬಂತು ಅಂದಗಳೇ ನಾವು ಜಗತ್ತೇ ನಮ್ಮ ಪಾಲಿಗೆ ಮುಗಿದೋಯ್ತಾ? ನಾವು ನಿರಾಶಾವಾದಿಗಳಲ್ರಿ, ಆಶಾವಾದಿಗಳಿದ್ದೀವಿ. ಇವತ್ತಲ್ಲ ನಾಳೆ ನಮ್ಮ ಹೋರಾಟ ನಮ್ದು, ನಮ್ಮ ಬದುಕನ್ನು ನಾವು ಕಟ್ಕೊಳ್ತೀವಿ, ನಮ್ಮ ಗುರಿ ನಾವು ಮುಡ್ತೀವಿ ಅನ್ನೋ ಆತ್ಮವಿಶ್ವಾಸದಾಗ ನಮ್ಮ ಬದುಕನ್ನು ನಾವು ಕಟ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡಬೇಕು. ನೋಡಿ, ಯಾರು ಸೋಲು ಒಪ್ಕೊಂಡ್ರು ಬಿಟ್ಟರು ಅದು ನಾ ತಲೆ ಕೆಡಿಸ್ಕೊಳ್ಳೋದು. ನಾವು ಸೋಲು ಒಪ್ಕೊಂಡಿಲ್ಲ, ನಾವು ಆಶಾವಾದಿಗಳಿದ್ದೀವಿ. ಇವತ್ತಲ್ಲ ನಾಳೆ ನಾವು ಗೆಲ್ತೀವಿ, ಇವತ್ತು ನಾವು ಕೊಟ್ಟಂಥ ಮಾತನ್ನು ಉಳಿಸ್ಕೋತೀವಿ ಅನ್ನೋ ಭರವಸೆಯಿಂದ ನಾವು ಹೋರಾಟದ ಇಟ್ಕೊಂಡಿವಿ. ಆ ಹೋರಾಟದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ನೀವೆಲ್ಲರೂ ಭಾಗವಹಿಸ್ರಿ. ಸಾಧ್ಯ ಆದರೆ ಬೆಂಬಲ ಕೊಡ್ರಿ, ಸಾಧ್ಯ ಆಗದೆ ಸುಮ್ಮನೆ
ಏನಾಗ್ತಾ ಇದೆ ನಾವು ನೋಡಿ ಸುಮ್ಮನೆ ಅದ್ರ ಕೂತ್ಕೊಳ್ಳಿ. ಅದನ್ನು ನೆಗೆಟಿವ್ ಆಗಿ ಹೇಳೋದು, ಹೋಗೋರನ್ನ ತಡೆಗಟ್ಟುವುದು, ಇದು ಯಾವುದು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದರಿಂದನೇ ನನಗೆ ಅಂಬಾಜಿ ಮೇಟಿಯವರು ವಿರೋಧ ಮಾಡ್ರಿ. ಸಾರ್ವಜನಿಕವಾಗಿ ಕಾರ್ಯಕರ್ತ 6,500 ಕಾರ್ಯಕರ್ತರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸ ನೀವು ಮಾಡ್ಬೇಡ್ರಿ. ಒಂದು ವೇಳೆ ಅಂಥದ್ದೇನೋ ಉದಾಹರಣೆಗಳು ನಮ್ಮ ಕಣ್ಣಿಗೆ ಬಿದ್ದರೆ ಮುಂದಿನ ದಿನದಾಗ ನಾವು ಅವರನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀವಿ. ಹೀಗಾಗಿ ಮತ್ತೊಮ್ಮೆ ನಾ ತಮ್ಮೆಲ್ಲರೂ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ವಿನಂತಿ ಮಾಡ್ತೀನಿ.